ಇವರು ಸೂರ್ಯನು ಗಂಗನು ಅನಾಥಾಶ್ರಮಕ್ಕೆ ಹೋಗಿ ಮಗುನ ತಗೊಂಬತ್ತೀವಿ ಅಂತ ಹೋದ್ರು. ಎಷ್ಟೊತ್ತಿಗೆ ಬರ್ತಾರೋ ಏನೋ, ಯಾವ ಪಾಪನ್ ತತ್ತಾರೋ, ಗಂಡು ಪಾಪನ್ ತತ್ತಾರೋ, ಹೆಣ್ಣು ಪಾಪನ್ ತತ್ತಾರೋ. ನಮ್ಮ ಸೂರ್ಯನಿಗಂದ್ರೆ ಹೆಣ್ಣು ಪಾಪು ಅಂದರೆ ತುಂಬ ಇಷ್ಟ. ಅವನು ಹೆಣ್ಣು ಪಾಪನೇ ತತ್ತಾನೆ ಅನ್ಸುತ್ತೆ. ಗಂಗನಿಗೆ ಗಂಡು ಪಾಪು ಅಂದರೆ ಇಷ್ಟ. ಏನು ಮಾಡ್ತಾರೋ ಏನೋ. ಏನಮ್ಮ ಬಾಗ್ಲಾಗೆ ನಿಂತ್ಕೊಂಡು ನಾನು ಬರೋ ದಾರಿನೇ ಕಾಯ್ತಾ ಇದ್ದೀಯಾ? ಮಗಳು ಯಾವಾಗ ಬರ್ತಾಳೋ ಅಂತ ಕಾಯ್ತಾ ನಿಂತಿದ್ಯಾ? ಅಯ್ಯಯ್ಯೋ, ನಾನು ಅಂದ್ರೆ ನಿನ್ಗೆ ಎಷ್ಟು ಇಷ್ಟ ನಮ್ಮ. ಹಂಗಂತ ಯಾರು ಹೇಳಿದ್ದು? ನೀನ್ ಬರೋ ದಾರ ಕಾಯ್ತಾ ಇದ್ದೀನಿ ಅಂತನಾ? ನೀನು ಅಂದ್ರೆ ನನಗಿಷ್ಟ ಅಂತನಾ? ನಿನ್ಗೆ ಯಾರು ಹೇಳಿರು? ನಾನೇನು ಹೇಳಿದ್ನ? ನಾನೇನು ನಿನ್ಗೋಸ್ಕರ ಕಾಯ್ತಾ ಇಲ್ಲ, ಏನೂ ಇಲ್ಲ. ಅಯ್ಯೋ, ಈ ಅಮ್ಮ ಯಾಕೆ ಹಿಂಗಾಡ್ತೈತೆ? ಅಮ್ಮ ಅಮ್ಮ ಅಮ್ಮ, ಏನಮ್ಮ ಹಿಂಗ್ ಸಿಟ್ಟಾಗ್ತಾ ಇದೆಯಾ? ನಾನು ಏನ್ ಮಾಡಿದೆ? ಸುಮ್ಮನೆ ತಮಾಷೆ ಮಾಡಿದ್ದು. ಯಾಕಮ್ಮ ಇಷ್ಟೊಂದು ಸೀರಿಯಸ್ ಆಗ್ತಾ ಇದೆಯಾ? ನಾನು ಅಂದ್ರೆ ನಿನ್ಗೆ ಇಷ್ಟ ಇಲ್ವಾ? ಅಮ್ಮ ಮಾತಾಡಮ್ಮ. ಯಾಕಮ್ಮ? ಅಲ್ಲ, ನೀನ್ ನಾನು ಬರೋ ದಾರಿ ಏನು ಕಾಯ್ತಾ ಇರ್ಲಿಲ್ಲ ಅಂತ ಗೊತ್ತು. ಯಾಕೆಂದ್ರೆ ನಾನು ಇದ್ದೂರಾಗಿದ್ದೀನಿ, ದಿನಕ್ಕೊಂದ್ಸಲ ಏನಾದ್ರೂ ಬಂದೇ ಬರ್ತೀನಿ ಅಂತ ನಿನ್ಗೆ ಚೆನ್ನಾಗಿ ಗೊತ್ತು. ನೀನೇನೋ ಬೇರೆ ಯಾರನ್ನೋ ಕಾಯ್ತಾ ಇದ್ದೆ ಅನ್ಸುತ್ತೆ. ಸುಮ್ಮನೆ ತಮಾಷೆ ಮಾಡಿದ್ದಮ್ಮ. ಯಾಕಮ್ಮ ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ತೀಯಾ? ಅಮ್ಮ ಅಮ್ಮ ಮಾತಾಡಮ್ಮ. ಅಮ್ಮ ಅಮ್ಮ, ನಾನು ಏನ್ ತಪ್ಪು ಮಾಡಿದ್ನಮ್ಮ? ಯಾಕಮ್ಮ ಮುಖ ತಿರ್ಗಿಸ್ಕಂತೀಯ? ಅಮ್ಮ ಮಾತಾಡಮ್ಮ. ನಾನು ಏನ್ ಮಾಡಿನಮ್ಮ? ಏನ್ ತಪ್ಪು ಮಾಡಿದೆ? ನಾನು ಏನ್ ಮಾಡಿದೆ ಹೇಳಮ್ಮ? ಯಾಕಮ್ಮ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ಯಾ? ಅಮ್ಮ ಮಾತಾಡಮ್ಮ. ನಾನು ಅಷ್ಟು ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಬಂದ್ರೆ ನೀನ್ ನೋಡಿದ್ರೆ ಹಿಂಗ್ ಸಿಟ್ಟು ಮಾಡ್ಕೊಳ್ತೀಯ ನನ್ನ ಮೇಲೆ. ನಾನು ಏನ್ ತಪ್ಪು ಮಾಡಿದೆ? ಹೇಳು. ಅಯ್ಯೋ ಅಯ್ಯೋ ನಂದಿನಿ, ಕಣ್ಣೀರಾಗ್ತಾ ಇದೆಯಾ? ಬೇಡ ಕಣೆ, ಸುಮ್ಮನೆ ನಿನ್ನ ರಿಯಾಕ್ಷನ್ ಅಂತ ಸಿಟ್ಟಾದೆ ಅಷ್ಟೇನೆ. ತಮಾಷೆ ಮಾಡಿದ್ದು ಕಣೆ. ನೀನ್ ಮಾತ್ರ ನನಗೆ ತಮಾಷೆ ಮಾಡ್ತೀಯ, ನಾನು ನಿನಗೆ ತಮಾಷೆ ಮಾಡಬಾರ್ದಾ? ಅಳಬೇಡ, ಸುಮ್ಮನಿರು. ಅಯ್ಯೋ ಹುಚ್ಚಿ, ನಾನು ಸುಮ್ಮನೆ ಹಂಗೆ ಹೇಳಿದ್ದು. ಹೋಗಮ್ಮ, ನನಗೆ ತುಂಬಾ ಬೇಜಾರಾಗಿತ್ತು. ನಿಜವಾಗ್ಲೂ ನೀನು ಸಿಟ್ಟು ಮಾಡ್ಕೊಂಡಿದ್ಯಾ ನನ್ನ ಮೇಲೆ ಅಂತನ? ನಾನು ಏನು ತಪ್ಪು ಮಾಡಿದೆ ಅಂತನ ಈ ಥರ ಮಾಡ್ತಾ ಇದ್ಯಾ ಅಂತ ನನಗಂತೂ ಏನೇನೋ ಯೋಚನೆ ಬಂದಿತ್ತು ಗೊತ್ತಾ ತಲೆಗೆ. ನೀನು ತಮಾಷೆಗೂ ಹಿಂಗೆಲ್ಲ ಮಾಡಬೇಡ, ನನಗೆ ಇಷ್ಟ ಆಗಲ್ಲ. ಆಯ್ತು ಬಿಡೆ. ಅಯ್ಯ, ನೀ ಮಾತ್ರ ನನ್ನ ಎಷ್ಟು ಸಾರಿ ಗೋಳ ಇಟ್ಕೊಂಡಿಲ್ಲ ಹೇಳು. ಮದ್ವೆ ಆದ್ಮೇಲೂ ಮದ್ವೆಗಿನ ಮುಂಚೆಲೆ ಎಷ್ಟು ಗೋಳ ಇಟ್ಕೊಂಡಿದ್ಯಾ? ನಾನು ಅವಾಗ ಏನಾದ್ರೂ ಹಿಂಗೆ ಹೇಳ್ತಿದ್ನ? ಸುಮ್ಮನೆ ಆಗ್ತಿದ್ದೆ, ಹೋದ್ರೆ ಹೋಗ್ಲಿ ಬಿಡು ಅಂತಾನ. ಒಂದೇ ಒಂದ್ಸರಿ ತಮಾಷೆಗೆ ಈ ತರ ರೇಗಿಸಿದ್ರೆ ಕಣ್ಣೀರ ಹಾಕೊಂಡು ಹೇಳ್ತಾ ಇದ್ಯಲ್ಲಮ್ಮ. ಅಳ್ಬೇಡ, ಸುಮ್ಮನೆ ರೇಗಿಸಿದ್ದೆ ನಿನ್ನ, ನಾನು ಮುದ್ದು ಮಗಳನ್ನ. ಏನು ಬೇಡ. ಓಹೋ, ನನ್ಗೆ ಎಷ್ಟು ಭಯವಾಗಿತ್ತು ಗೊತ್ತಾ ನೀನು ನಂಗೆ ಆಡಿದ್ಕೆ. ನಿಂತ್ಕೊಳೆ, ಎಲ್ಲಿಗೆ ಹೋಗ್ತೀಯ? ನಿಂತ್ಕೊಳೆ ನಂದಿನಿ. ಏನು ಬೇಡ ಬಿಡು, ತವ್ರ ಮನೆ ಇಲ್ಲೇ ಐತೆ ಅಂತ ನಾ ಪದೇ ಬರ್ತೀನಿ ಅಂತ ನಿಮ್ಗೆಲ್ಲರಿಗೂ ಸಿಟ್ಟು ಸದ್ರ. ನಾನು ಅದಕ್ಕೆ ಬರಲ್ಲ ಇನ್ಮೇಲೆ. ತಿಂಗಳಿಗೊಂದ್ಸಲನೋ 2 ತಿಂಗಳಿಗೊಂದ್ಸಲನೋ ಬರ್ತೀನಿ. ನಾನು ಹೋಗ್ತೀನಿ ನಮ್ಮ ಮನೆಗೆ. ನಾನು ಮದುವೆ ಆದ್ಮೇಲೆ ಹೆಣ್ಮಕ್ಳು ಪದೇ ತವ್ರ ಮನೆಗೆ ಬರಬಾರ್ದು. ಬಂದ್ರೆ ಹಿಂಗೆ ಮತ್ತೀಗ ಸದ್ರ. ನಂದಿನಿ ನಿಂತ್ಕೊಳ್ಳೆ ನಂದಿನಿ. ಏನೇ ನೀನು ಏನು ತಮಾಷೆ ಮಾಡಿದ್ರೆ ಹಿಂಗೆ ಸಿಟ್ಟು ಮಾಡ್ಕೊಂಡು ಹೋಗ್ತಲೇ ಇದೆಯಲ್ಲ? ಏನಾಗೈತಿ ನಿನ್ಗೆ? ನೀನ್ ಮಾತ್ರ ತಮಾಷೆ ಮಾಡ್ಬೋದು, ನಾನ್ ಮಾಡಬಾರ್ದಾ? ನಾನ್ ಮಾಡಿದ್ದು ತಮಾಷೆಗೆನೆ. ಹೌದಾ? ಅಯ್ಯೋ, ನನ್ಗಂತೂ ಭಯವನೇ ಆಗ್ಬಿಟ್ಟಿತ್ತಲ್ಲೇ. ಬಾ. ಎಲ್ಲಿ ಸಮರ್ಥ? ಅವನು ಕರ್ಕೊಂಬರ್ಬೇಕಾನೆ. ಅವನೆಲ್ಲೋ ಆಟ ಆಡಕ್ ಹೋಗಿದ್ನಮ್ಮ, ಅದಕ್ಕೆ ಅಜ್ಜಿ ಜೊತೆ ಹೋಗಿದ್ದ. ನಾನು ಬಂದೆ ಇಲ್ಲಿಗೆ. ಏನೋ ಸೂರ್ಯ ಅಣ್ಣನು ಗಂಗಾನು ಏನೋ ದತ್ತು ಮಗನ್ ತಗೊಂತಾರಂತೆ, ನಿಜಾನ? ಕಣೆ, ಇವಾಗ ಅದಕ್ಕೆ ಹೋಗಿದ್ದಾರೆ, ಕೇಳ್ಕೊಂಬತ್ತೀವಿ ಅಂತನ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಏನ್ ಕರ್ಕೊಂಬರ್ತಾರೋ ಅಥವಾ ಇನ್ನೂ ಏನಾದ್ರೂ ಸ್ವಲ್ಪ ದಿನ ತಡ ಆಗುತ್ತೋ ಏನೋ ಗೊತ್ತಿಲ್ಲ. ಹೌದಾ? ಒಳ್ಳೆ ಕೆಲಸ ಮಾಡಿದ್ದಾರೆ ತಗ. ಗಂಗು ಮಕ್ಕಳಾಗಲ್ವಲ್ಲ, ದತ್ತು ಮಗನಾದ್ರೂ ಸಾಕ್ಲಿ. ಅಣ್ಣನ್ಗೆ ಮಕ್ಕಳಂದ್ರೆ ಪಂಚಪ್ರಾಣ. ಅದಕ್ಕೆ ಕವಿತಾನೇ ಐಡಿಯಾ ಕೊಟ್ಟಿದ್ದು ಸೂರ್ಯನ್ಗೆ. ಒಳ್ಳೇದಾಯ್ತು ಬಿಡಮ್ಮ. ಮಗು ಆಗಿಲ್ಲ ಅಂದ್ರೆ ಅನಾಥಾಶ್ರಮದಾಗೆ ಅನಾಥ ಮಗುನ್ ತಂದು ಸಾಕಿದ್ರೆ ಪುಣ್ಯನಾದ್ರೂ ಬರುತ್ತೆ ನಮ್ಗೆ. ಅಣ್ಣನ್ಗೂ ನಿಮ್ಗೂ ಎಲ್ರಿಗೂ ಒಳ್ಳೇದಾಗುತ್ತೆ. ಬಂದ್ರಲ್ಲ ಅವ್ರೇನೆ. ಸೂರ್ಯ ಏನಾಯ್ತು ಅಣ್ಣ? ಏನಾಯ್ತು? ದತ್ತು ಮಗನ್ ತಗೊಳಕ್ ಹೋಗಿದ್ರಂತೆ, ನೋಡ್ಕೊಂಬಂದ್ರ? ಮಕ್ಳು ನೋಡ್ಕೊಂಬಂದ್ರ ಅಣ್ಣ? ಏನ್ ಹೇಳಿದ್ರು? ಯಾವಾಗ ಬರಕ್ ಹೇಳಿದ್ರು? ಯಾವ ಮಗನ್ ತಗಂತಿದ್ದೀರಾ? ಇಲ್ಲ ನಂದಿನಿ, ಗಂಗನ್ಗೆ ಯಾಕೋ ಯಾವ ಪಾಪನೂ ಇಷ್ಟ ಆಗ್ಲಿಲ್ವಂತೆ. ಅವಳಿಗೆ ಅವಳ ಮಗುನೇ ಬೇಕಂತೆ. ಅದಕ್ಕೆ ದತ್ತು ತಗೊಳೋದು ಬೇಡ ಅಂತ ಅಂದ್ಲು. ಅದಕ್ಕೂ ವಾಪಸ್ ಬಂದ್ವಿ. ವಾಪಸ್ ಬಂದ್ರಾ? ಅಯ್ಯೋ ದೇವ್ರೆ, ಲೇ ಗಂಗಾ, ಏನಾಗೈತೆ ನಿನ್ಗೆ? ಅಲ್ಲ, ನಿನ್ನ ಮಕ್ಕಳಾಗಲ್ಲ ಅಂತ ಗೊತ್ತಿದ್ದನು ನಿನಗೆ ನಿನ್ ಮಗು ಬೇಕು ಅಂತಂದ್ರೆ ಎಲ್ಲಿಂದ ಬರುತ್ತೆ? ಆಕಾಶದಿಂದ ಉದುರು ಬಿಡುತ್ತಾ? ಡಾಕ್ಟರ್ ಹೇಳಿರ್ತಾನೆ ನಿನ್ಗೆ ಮಕ್ಕಳಾಗಲ್ಲ ಇನ್ ಮುಂದೆ ಅಂತನ. ಹಂಗಿದ್ಮೇಲೆ ದತ್ತು ಮಗು ತಗೊಳಕ್ಕೆ ನಿನ್ಗೆ ಏನೇ ಸಂಕಟ? ಅಲ್ಲ, ಇಲ್ಲಿದ್ದಾಗ ಒಪ್ಕೊಂಡೆ, ಆಯ್ತು ಹೋಗ್ತೀನಿ ನೋಡ್ಕೊಂಬರ್ತೀನಿ ಅಂತನ. ಈಗ ನೋಡಿದ್ರೆ ಬೇಡ ಅಂತ ವಾಪಸ್ ಬಂದಿದ್ಯಾ? ಇಲ್ಲತ್ತೆ, ಈಗ ಎಷ್ಟೋ ಟೆಕ್ನಾಲಜಿ ಎಲ್ಲ ಬಂದಿದ್ದಾವೆ. ಅದಕ್ಕೆ ನನ್ನ ಮಗು ನನಗೆ ಬೇಕು. ನನಗೆ ಯಾವುದೋ ಅನಾಥ ಮಗುನ ಸಾಕಕ್ಕೆ ಇಷ್ಟ ಇಲ್ಲ. ಅಲ್ಲಿಗೆ ಹೋದಾಗ ನನಗೆ ಒಂಥರ ಆಯಿತು. ಅದಕ್ಕೆ ಏನು ಬೇಡ ಅಂತ ವಾಪಸ್ ಕರ್ಕೊಂಬಂದೆ ಇವ್ರನ್ನ. ಬಿಡಿ ನೋಡೋಣ. ಈಗ IVF ಏನೇನೋ ಟೆಕ್ನಾಲಜಿ ಬಂದಿದ್ದಾವೆ. ಅದಕ್ಕೆ ಆ ಥರ ಯಾವುದ್ರಲ್ಲಾದ್ರೂ ಪ್ರಯತ್ನ ಮಾಡೋಣ ಅಂತ. ಅಲ್ಲ ಗಂಗಾ, ಅದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಅದೆಲ್ಲ ಸಕ್ಸಸ್ ರೇಟು ತುಂಬ ಕಡಿಮೆ.
ಅಲ್ಲ ನೀನು ಅದ್ರಲ್ಲಿ ಮಗು ಆಗುತ್ತೆ ಅಂತ ಯಾಕೆ ಅನ್ಕೊಂತೀಯ? ಅಲ್ಲ ಈಗ ಅನಾಥ ಮಗು ತಂದ್ರೆ ನಿನ್ಗೆ ಏನು ಅಷ್ಟೊಂದು ಸಂಕಟ ಆಗುತ್ತೆ ಹೇಳು? ಒಟ್ನಲ್ಲಿ ನಿಮ್ಗೆ ನಿಮ್ಮ ಮಗು ಆಗಿ ಒಂದು ಮಗು ಬೇಕು ಅಷ್ಟೇ ತಾನೇ. ಒಂದು ಅನಾಥ ಮಗುನ ತಗೊಂಬಂದಿದ್ರೆ ನಿಮಗೂ ಒಳ್ಳೇದಾಗೋದು. ಆ ಮಗುಗೂ ಒಂದು ಭವಿಷ್ಯ ಸಿಕ್ತಂಗಾಗೋದು. ಯಾಕೆ ಈ ಥರ ಮಾಡಿದ್ರಿ? ಏನು ಬೇಡ, ಎಲ್ರೂ ನಾನು ಮಗು ಎತ್ತಿಲ್ಲ ಯಾವುದೋ ಅನಾಥ ಮಗುನ ತಗೊಂಬಂದು ಸಾಕಿದಾಳೆ ಅಂತ ನಾ ಎಲ್ಲ ಆಡ್ಕೊಂತಾರೆ. ಅದಕ್ಕೆ ನಾನು ಅನಾಥ ಮಗುನ ತಗೋನೋದು ಬೇಡ ಅಂತ ವಾಪಸ್ ಕರ್ಕೊಂಬಂದೆ. ಅಲ್ಲಿ ಮಕ್ಕಳು ಎಲ್ಲ ಇದ್ರು, ನನಗೆ ಯಾರು ಇಷ್ಟನೂ ಆಗಲಿಲ್ಲ. ಯಾಕೋ ದತ್ತು ಮಗು ತಗೊಳಕ್ಕೂ ನನ್ನ ಮನಸ್ಸು ಒಪ್ಪಲಿಲ್ಲ. ನೋಡಮ್ಮ, ಅಲ್ಲಿವರೆಗೂ ಬಂದು ಅಲ್ಲಿ ಬೇಡ ಅಂತ ಬಂದರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಈ ಗಂಗನ ಮಾತು ಕೇಳಿ ಇಲ್ಲಿ ಒಪ್ಕೊಂಡು ಜೊತೆಗೆ ಬಂದ್ಲು. ಅಲ್ಲಿಗೆ ಹೋದ್ಮೇಲೆ ಅದೇನಾಯ್ತೋ ಏನೋ, ಅದ್ಯಾಕೆ ಮನಸ್ಸು ಕೆಡಿಸ್ಕೊಂಡ್ಲೋ ಏನೋ. ಹಂಗ ಏನಾಗೈತಿ ನಿನ್ಗೆ? ಅಲ್ಲ ನಿನ್ ಮಗು ಆಗಲ್ಲ ಅಂತ ಗೊತ್ತಿದ್ದನು ಅದೇನೋ IVF ಅದು ಇದು ಅಂತ ಹಾಳಮೂಳ ಹೇಳ್ತಾ ಇದೆಯಲ್ಲ, ಅದೆಲ್ಲನ ಆಗುತ್ತೆ ಅಂತ ಅನ್ಕೊಂಡಿದ್ಯಾ? ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅದೆಲ್ಲನ ಬಿಟ್ಬಿಟ್ಟು ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತಂತೆ. ಸುಮ್ಮನ ನಾವ್ ಹೇಳ್ದಂಗೆ ಕೇಳು, ಒಂದ್ ಮಗುನ ದತ್ತು ತಗೊಂಡ್ ಬರ್ರಿ. ಯಾವ್ದಾದ್ರೂ ಆಯ್ತು, ನಿನ್ನ ಇಷ್ಟ ಬಂದಂಗೆ. ನಿನ್ ಗಂಡು ಮಗು ಬೇಕಂದ್ರೆ ಗಂಡು ಮಗುನೇ ತಗೊಂಬ, ಇಲ್ಲ ಹೆಣ್ಮಗು ಬೇಕಂದ್ರೆ ಹೆಣ್ಮಗುನೇ ತಗೊಂಬ. ಯಾವ್ದಾದ್ರೂ ಆಯ್ತು, ಒಟ್ನಲ್ಲಿ ಒಂದ್ ಮಗುನ ತಗೊಂಬರ್ಬೇಕು ತಾನೆ. ಹೋಗಿದ್ದೀರಾ, ಕರ್ಕೊಂಬರ್ತೀರಾ ಇವತ್ತು ಪಾಪುನ ಅಂತ ನಾನು ಕಾಯ್ತಾ ಇದ್ದೀನಿ ಅವಾಗಿಂದ. ನೀವು ನೋಡಿದ್ರೆ ಬರಿಗೈಯ ಬಂದಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ನೀನಂತೂ ಈ ಬುದ್ಧಿನೇ ಕಲಿಯಲ್ಲ ಅನ್ಸುತ್ತೆ. ಅದ್ಯಾಕೆ ಹಿಂಗಾಗಿದ್ಯೋ ಏನೋ ಗೊತ್ತಿಲ್ಲ. ನಮ್ಗೆಲ್ಲರಿಗೂ ಒಳ್ಳೇದನ್ಸಿತ್ತು, ನಿನಗೆ ಒಳ್ಳೇದನ್ಸಲ್ಲ, ಕೆಟ್ಟದನ್ಸುತ್ತೆ ನಿನಗೆ. ಆಯ್ತು ಬಿಡಿ, ನನ್ನ ಫೀಲಿಂಗ್ಸ ನೀವು ಯಾರು ಅರ್ಥ ಮಾಡ್ಕೊಂಬಲ್ಲ. ಯಾಕೆಂದ್ರೆ ಅವ್ರಿಗೆ ಕವಿತನ್ಗೂ ಮಗು ಆಗಿದೆ, ನಂದಿನಿಗೂ ಆಗಿದೆ, ನನಗೆ ಮಾತ್ರ ಆಗಿಲ್ಲ ಅಂತ ತಾನೆ ನೀವೆಲ್ಲರಿಗೂ ಹಿಂಗೆ ಹೇಳ್ತಾ ಇರೋದು. ಅನಾಥ ಮಗುಂದ ದತ್ತು ತಗೊಳ್ರಿ ಅಂತಾನೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ದತ್ತು ತಗೊಳ್ಳಲ್ಲ. ನನಗೂ ಮಗು ಆಗುತ್ತೆ, ನಾನು ಯಾವುದಾದ್ರೂ ಸ್ಪೆಷಲಿಸ್ಟ್ ಡಾಕ್ಟರ್ಗೆ ತೋರಿಸ್ತೀನಿ. ಅವ್ರೇನು ಹೇಳ್ತಾರೋ ಆಮೇಲೆ ನೋಡೋಣ ಮುಂದಕ್ಕೆ. ಈಗಲೇ ಯಾವುದೇ ನಿರ್ಧಾರ ನಾನು ಮಾಡಲ್ಲ. ನೀವೆಲ್ಲರೂ ಒತ್ತಾಯ ಮಾಡಬೇಡಿ, ಸುಮ್ಮನೆ ಇರ್ರಿ. ನನ್ನ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ ಗಂಗಾ, ನಿನ್ನ ಮನ್ಸಿಗೆ ನೋವು ಮಾಡಬೇಕು ಅಂತಲ್ಲ ನಾವು ಹೇಳ್ತಾ ಇರೋದು. ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಾ ಇರೋದು. ನಮ್ಮಮ್ಮಯ್ಯ, ನಮ್ಮಪ್ಪ, ಅತ್ತಿಗೆ ಎಲ್ಲರೂ ಹೇಳ್ತಾ ಇರೋದು ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ, ನಿನ್ಗೂ ಅಣ್ಣಗೂ ಒಳ್ಳೇದಾಗ್ಲಿ ಅಂತಾನೆ. ಅದನ್ನ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ? ಯಾಕೆ ನೀನು ನೆಗೆಟಿವ್ ಆಗಿ ಯಾಕೆ ತಗೊಂತಿದ್ಯಾ? ನೀನು ಮಗು ಆಗಲ್ಲ ಅಂತ ಡಾಕ್ಟರ್ ಹೇಳಿದಾರೆ ತಾನೆ, ಮತ್ತೆ ಯಾವ ಡಾಕ್ಟರ್ ತೋರಿಸ್ತೀಯಾ? ಯಾವ ಸರ್ಜನ್ ನೋಡ್ತಾರೆ ಹೇಳು? ಏನಾದರೂ ಆಗಲಿ, ನನಗೆ ನನ್ನ ಮಗುವೇ ಬೇಕು. ನನ್ನ ಹೊಟ್ಟೆಲ್ಲಿ ಹುಟ್ಟಿರೋ ಮಗುನೇ ಬೇಕು. ಯಾರು ಇನ್ನೊಬ್ರು ಆಡ್ಕೊಳ್ಳೋ ಅಂತ ಪರಿಸ್ಥಿತಿ ನನಗೆ ಬೇಡ. ಯಾಕೆ ಆಡ್ಕೊಂತಾರೆ? ಯಾರು ಆಡ್ಕೊಂಬಲ್ಲ. ಒಳ್ಳೆ ಮನ್ಸಿರೋರು ಎಲ್ಲರೂ ಹೊಗಳ್ತಾರೆ, ಒಳ್ಳೆ ಕೆಲಸ ಮಾಡಿದ್ಯಪ್ಪ ಅಂತಾನ. ಯಾರೋ ಕೆಟ್ಟ ಜನಗಳು ಹೊಟ್ಟೆ ಕಿಚ್ಕೊಡೋರು ಮಾತ್ರನ ಆಡ್ಕೊಂತಾರೆ ಅಷ್ಟೇನೆ. ಅಂತರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು ಕಣೆ ಗಂಗಾ. ಅರ್ಥ ಮಾಡ್ಕೊ ನಾವು ಹೇಳೋದನ್ನ ಯಾಕೆ ಹೇಳ್ತಾ ಇದೀವಿ ಅಂತಾನ. ಅತ್ತೆ, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ, ನಾನು ಬಲವಂತ ಮಾಡಬೇಡಿ. ನಾನು ದತ್ತು ಮಗು ತಗೊಳ್ಳಲ್ಲ ಯಾವುದೇ ಕಾರಣಕ್ಕೂ. ನನಗೆ ನಂದೇ ಮಗು ಬೇಕು. ನೋಡಮ್ಮ ಇವಳನ್ನ ಎಷ್ಟು ದುರಂಕಾರದಿಂದ ಮಾತಾಡ್ತಾಳೆ. ಅಲ್ಲ, ಇಲ್ಲಿ ಹೋಗ್ಬೇಕಾದ್ರೆ ಒಪ್ಪಿಸ್ಕೊಂಡೆ ಕರ್ಕೊಂಡು ಹೋಗಿದ್ದೀನಿ, ಆದ್ರೂ ಅಲ್ಲಿ ಹೋದ್ಮೇಲೆ ಮನಸ್ಸು ಚೇಂಜ್ ಮಾಡ್ಕೊಂಡು ಈ ಥರ ಮಾಡ್ತಾಳಲ್ಲ, ನನಗೆ ತುಂಬ ಬೇಜಾರಾಯ್ತಪ್ಪ. ನಾನು ಎಷ್ಟು ಆಸೆಯಿಂದ ಹೋಗಿದ್ದೆ ಗೊತ್ತಾ. ಮಕ್ಕಳು ಅಂತೂ ಒಂದ್ಕಿನ್ನ ಒಂದು ಮುದ್ದಾಗಿದ್ರು. ಏನು ಮಾಡೋಕ್ಕಾಗುತ್ತಪ್ಪ, ನಾವು ಅಂದ್ಕೊಂಡಿದ್ದು ಎಲ್ಲನ ಆಗಬೇಕು ಅಂದರೆ ಆಗಲ್ಲ. ಅದಕ್ಕೆ ಟೈಮ್ ತಗೊಳುತ್ತೆ, ಏನು ಮಾಡೋಕ್ಕಾಗಲ್ಲ ಬಿಡು. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ. ಅವಳಿಗೆ ಅರ್ಥ ಆಗಲಿ, ಅವಳಿಗೆ ಮಕ್ಕಳಾಗೋ ಭಾಗ್ಯ ಇಲ್ಲ ಅಂತಾನ ಯಾರ ಹತ್ರ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಡಾಕ್ಟರ್ ಹತ್ರನೇ ಹೇಳ್ಸು. ಅವಾಗಾದ್ರೂ ಗೊತ್ತಾಗುತ್ತೆ ಅವಳಿಗೆ. ಹೋಗ್ಲಿ ಬಿಡಮ್ಮ, ಪಾಪ ಅವಳು ಯಾಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಗಂಗಾ. ಯಾಕೋ ಸ್ವಲ್ಪ ದಿನ ಹೋಗ್ಲಿ ಬಿಡಿ. ಬಲವಂತ ಮಾಡಬೇಡ್ರಿ ಅವಳಿಗೆ. ಅಯ್ಯೋ, ಬಲವಂತ ಯಾಕೆ ಮಾಡಲಿ? ನಾವು ಎಲ್ಲ ಮಾತಾಡಿ ಎಲ್ಲರೂ ಒಪ್ಕೊಂಡು, ಅವಳು ಒಪ್ಕೊಂಡ್ಲು, ನಾವೆಲ್ಲ ಹೇಳ್ದಾಗ ಅಲ್ಲಿಗೆ ಹೋದ್ಮೇಲೆ ಮನ್ಸು ಬದಲಾಯಿಸ್ಕೊಂಡು ಈ ಥರ ವಾಪಸ್ ಬಂದರೆ ಬೇಜಾರಾಗಲ್ವಾ ಸೂರ್ಯನ್ಗೆ ಹೇಳು? ಅಲ್ಲ, ಈ ಮನೆಗೆ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತಾನೆ ತಾನೆ ನಾವು ಒಂದು ಅನಾಥ ಮಗುನ ತಗೊಂಬಂದು ಸಾಕೋಣ ಅಂತ ಹೇಳಿದ್ದು. ಯಾರು ಆಡ್ಕೊಂತಾರೆ? ಯಾರು ಆಡ್ಕೊಂಬಲ್ಲ. ಇವಳು ಮನ್ಸು ಸರಿ ಇಲ್ಲ ಅಷ್ಟೇನೆ. ಮನಸ್ಸು ಶುದ್ಧವಾಗಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಯಾವಾಗಲೂ ಕೆಟ್ಟ ಯೋಚನೆ ಮಾಡಿದರೆ ಕೆಟ್ಟದೇ ಆಗುತ್ತೆ. ಅದೇನೋ ನಿಜ ಅಮ್ಮ, ಮನಸ್ಸಲ್ಲಿ ಯಾವತ್ತು ನಮ್ಗೆ ಒಳ್ಳೇದಾಗುತ್ತೆ, ನಾವು ಒಳ್ಳೇದು ಮಾಡ್ತೀವಿ, ದೇವರಿದ್ದಾನೆ ಅನ್ನೋ ನಂಬಿಕೆ ಇದ್ದರೆ ಎಲ್ಲ ಒಳ್ಳೇದಾಗುತ್ತೆ. ನಾವು ಅಂದ್ಕೊಂಡಿದ್ದು ನಾವು ಮಾಡ್ತೀವಿ. ಆದರೆ ಹಂಗಾಗ್ಬೋದೇನೋ, ಹಿಂಗಾಗ್ಬೋದೇನೋ, ಅವ್ರು ಆಡ್ಕೊಂತಾರೇನೋ, ಇವ್ರು ಆಡ್ಕೊತಾರೇನೋ ಅಂತ ಬರೀ ಅದೇ ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ಹಾಗೇ ಆಗುತ್ತೆ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ? ನಡಿಯಮ್ಮ, ಊಟ ಮಾಡುವಂತೆ. ನಂದಿನಿ, ಏನು ಮಾಡಿದ್ಯಮ್ಮ? ಇನ್ನೇನು ಮಾಡೋಣಮ್ಮ, ಪಟ್ಲಿಕಾಯಿ ಸಾರ ಮಾಡಿದ್ದೀನಿ. ದೋಸೆ ಇಟ್ಟೈತೆ, ಫ್ರಿಡ್ಜ್ನಾಗ ಇಕ್ಕಿರ್ಬೇಕೇನ, ದೋಸೆ ಕೊಡ್ತೀನಿ, ತಿನ್ನಿ ಅಂತ ನಡಿ. ಎಲ್ಲೋದ್ರು? ಮತ್ತೆ ಎಲ್ಲೋ ಆಸ್ಪತ್ರೆಗೆ ಕರ್ಕೊಂಡು ಹೋದ್ನಪ್ಪ ನಿಮ್ಮ ಅಣ್ಣಯ್ಯ. ಪಾಪ ಅವಳಿಗೆ ಯಾಕೋ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ತೋರಿಸ್ಕೊಬತ್ತೀನಿ ಅಂತ ಹೋದ್ರು ಅವಾಗ್ಲೇನೆ. ಹೌದಾ? ಏನಾಗೈತಮ್ಮ? ಏನೋ ಯಾಕೋ ಹೊಟ್ಟೆ ನೋವೇನೋ ಅಳ್ತಾ ಇದ್ಲ ಅವಳು, ಅದಕ್ಕೇನೆ ಊಟ ಮಾಡ್ತಿರ್ಲಿಲ್ಲ, ತೋರಿಸ್ಕೊಬತ್ತೀವಿ ಅಂತ ಹೋಗಿ ಅವಳು. ಅದೇನು ಸೀರಿಯಸ್ ಏನಿಲ್ಲ, ಬರೀ ಕೂಕೊಂಡಿರು. ಸೂರ್ಯ ಕೂಕಾಳು, ದೋಸೆ ಇಕ್ಕಬತ್ತೀನಿ, ತಿಂದಿರಿ ಅಂತ ಇಬ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.